ವಿದ್ಯಾರ್ಥಿಗಳು ನಾಳೆ ಪ್ರಜೆಗಳು ಆಗ್ತಾರೆ. ಸಿಗ್ಲಿ ಬಸ್ಸನ್ನ ವಾದ ಹೆಂಗ ವಿವಾದ ಹೆಂಗ ಆ ಕೇಸು ನಾ ಗೆದ್ದೆ. ಕುಷ್ಟಗಿ ತಾಲೂಕ್ನಾಗ ಒಂದ್ ಮನೆ ಹಗಲಿ ಕಳ್ತನ ಮಾಡಕ್ ಹೋದೆ. ಒಳಗಡೆ ಕಳ್ತನ ಮಾಡಿ ಬಂಗಾರ ತಗೊಂಡು ಬರ್ತೀನಿ, ಕಿಟಕಿ ತೆಗೆದು ನೋಡ್ತೀನಿ, ಜಳ ತುಂಬಿಟ್ರ ಕದ್ದು ಬಿಟ್ಟಿರಿ. ಮತ್ ನೀವೇನಾದ್ರು ಹೊಡಿತೀರಾದ್ರೆ ಇದನ್ನ ಕಕ್ಕಸ್ನೆ ಹಾಕ್ಬಿಡ್ತೀನಿ. ನನಗೆ ಪೊಲೀಸ್ ಎಸ್ಕಾರ್ಟ್ ಬೇಕು, ಪೊಲೀಸ್ ಪವರ್ ಬೇಕು. ಪೊಲೀಸ್ ಕರ್ಸ್ರಿ, ನಾವು ಕೂಟ್ ಬರ್ತೇನೆ, ನಿಮ್ ಕೂಡ ಬರಂಗಿಲ್ಲ. ಇವತ್ತು ಒಬ್ಬರಿಗೆ ನ್ಯಾಯ ಕೊಡಿಸ್ಬೇಕನ್ನೋ ಉದ್ದೇಶ ನಂದು. ಆದ್ರೆ ಈ ತರ 420 ಮಾಡಂತ ವ್ಯವಸ್ಥೆ ನಡೀಬಾರ್ದು. 6 ವರ್ಷ ಆದ್ರೆ ಕಳ್ಳನ್ ಹಿಡಿಯಕ್ಕಾಗಲಿಲ್ಲ ಪೊಲೀಸ್ನವ್ರಿಗೆ. ಅದು ತಹಸೀಲ್ದಾರ್ ಮನೆ ಕಳ್ತನ ಮಾಡಿದವ್ ನಾನು, ರಿಟೈಲ್ ತಹಸೀಲ್ದಾರ್ ಮನೆ. ನೀ ಬಿದ್ದಾಗ ನಾ ಹೆಂಗೆ ಎತ್ತಿಡಿದೆ, ನಾ ಬಿದ್ದಾಗ ನೀ ಎತ್ತಿಡಿ, ನನಗೆ ನೀ ಕೊಡಕ ಅಂದಾಗ ಏನ್ ಯಾರು ಗೊತ್ತಿಲ್ಲ ಹೋಗ ಅಂದ. ಹೇಳೋದು ಒಂದ್ ರೀತಿ ತಪ್ಪು. ಏನಂತಂದ್ರೆ ಇವತ್ತು ವಕೀಲರಲ್ಲೂ ಸಾಕಷ್ಟು ಜನ ಒಳ್ಳೆಯವರು ಇದಾರ. ಯಾಕಂದ್ರೆ ವಕೀಲರಿಂದ ನಾ ಕಾನೂನು ಕಲ್ತೀನಿ, ಮಾಧ್ಯಮಗಳಿಂದ ನಾನು. ಯಾಕಂದ್ರೆ ವಕೀಲರಿಂದ ನಾ ಕಾನೂನು ಕಲ್ತೀನಿ. ಯಾಕಂದ್ರೆ ಹೆಂಗ್ ವಾದ ಮಾಡ್ತಾರೆ, ಹೆಂಗ್ ಆರ್ಗ್ಯುಮೆಂಟ್ ಮಾಡ್ತಾರೆ, ಹೆಂಗ್ ಇದನ್ನ ಮಾಡ್ತಾರೆ ಅನ್ನೋದು ವಕೀಲರಿಗೆ ನಾ ಅಲ್ಲಗಳಂಗಿಲ್ಲ. ಪಿಟಿ ಕಟ್ಟಿ ಮನಿ ಕೆಲವರು ಅಂತ ಹೇಳಿ. ಹೌದು, ಒಬ್ಬ ನ್ಯಾಯಾಧೀಶರು ಸೊರಬಾ ಕೋರ್ಟ್ ನಲ್ಲಿ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳನ್ನ ಶಾಲೆಯಿಂದ ಕೋರ್ಟಿಗೆ ಕರೆಸಿ ಲೈನ್ ಕುಂದಿರಿಸಿ ಸಿಗ್ಲಿ ಬಸ್ಸನ್ನು ವಾದ ಕೇಳಿಸಿದಾರೆ. ಅಂದ್ರೆ ಇವತ್ತು ಅವ್ರ ಪ್ರಜೆಗಳು ನಾಳೆ, ಹೌದಲ್ರಿ, ಇವರು ವಿದ್ಯಾರ್ಥಿಗಳು ನಾಳೆ ಪ್ರಜೆಗಳು ಆಗ್ತಾರೆ. ಸಿಗ್ಲಿ ಬಸ್ಸನ್ನ ವಾದ ಹೆಂಗ ವಿವಾದ ಹೆಂಗ ಆ ಕೇಸು ನಾ ಗೆದ್ದೆ. ಯಾಕಂತಂದ್ರೆ ಇವತ್ತು ಕುಷ್ಟಗಿ, ಇದೇ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕ್ನಾಗ ಒಂದ್ ಮನೆ ಹಗಲಿ ಕಳ್ತನ ಮಾಡಕ್ ಹೋದೆ. ಹಗಲಿ ಮನೆ ಕಳ್ತನ ಮಾಡಕ್ ಹೋದಾಗ ಪಕ್ಕದ ಮನೆಯವನ ಆ ಗ್ಲಾಸ್ನಾಗಿಂದ ನೋಡ್ಬಿಟ್ಟ ನನ್ ಬಿಗ ಹೊಡೆಯೋದು. ಆಮೇಲೆ ಒಂದು 100 ಮಂದಿ ಎಬ್ಬಿಸ್ಬಿಟ್ಟವ. ಒಳಗಡೆ ಕಳ್ತನ ಮಾಡಿ ಬಂಗಾರ ತಗೊಂಡು ಬರ್ತೀನಿ, ಕಿಟಕಿ ತೆಗೆದು ನೋಡ್ತೀನಿ, ಜಳ ತುಂಬಿಟ್ರ. ಅವಾಗ ನಾನು ಹೇಳಿದೆ ಕಿಟಕಿ ತೆಗೆದು, ಹೊರಗ್ ಬಾ ಹೊರಗ್ ಬಾ ಹೊರಗ್ ಬಾ ಅನ್ನಕತ್ತೀರಿ. ನೋಡ್ರಿ ಇಷ್ಟು ಬಂಗಾರ ಐತಿ, ಕದ್ದು ಬಿಟ್ಟಿರಿ. ಮತ್ ನೀವೇನಾದ್ರು ಹೊಡಿತೀರಾದ್ರೆ ಇದನ್ನ ಕಕ್ಕಸ್ನೆ ಹಾಕ್ಬಿಡ್ತೀನಿ. ನನಗೆ ಪೊಲೀಸ್ ಎಸ್ಕಾರ್ಟ್ ಬೇಕು, ಪೊಲೀಸ್ ಪವರ್ ಬೇಕು. ಪೊಲೀಸ್ ಕರ್ಸ್ರಿ, ನಾವು ಕೂಟ್ ಬರ್ತೇನೆ, ನಿಮ್ ಕೂಡ ಬರಂಗಿಲ್ಲ. ಪೊಲೀಸ್ ಎಸ್ಕಾರ್ಟ್ ಯಾಕಂದ್ರೆ ಪೊಲೀಸರು ಯಾಕಂದ್ರೆ ಅವ್ರು ಆಯಾ ನೋಡಿ ಹೊಡಿತಾರ. ಪಬ್ಲಿಕ್ ಕೈ ಸಿಕ್ಕರೆ 2-3 ಸಲ ತಿಂದ್ಬಿಟ್ಟಿದ್ದೀರಿ, ಇವ್ರ ಕೈ ಸಿಕ್ಕರೆ ಹೆಣನ ಹಾಕೇನಿ. ಯಾಕಂದ್ರೆ ಪಾಪ ಪ್ರಿಯ ಪೊಲೀಸ್ ಇಲಾಖೆ ಮೇಲೆ ಇನ್ನೂ ನಂಬಿಕೆ ಇದೆ. ಐತಿ ಪೊಲೀಸ್. ನೋಡ್ರಿ, ಇವತ್ತ ಕಾನೂನು ಬಲ್ಲವ್ರ ಹತ್ರ ನಾನು ವಾದ ವಿವಾದ ಮಾಡ್ತೀನಿ, ಕಾನೂನು ಗೊತ್ತಿಲ್ದವ್ರ ಹತ್ರ ವಾದ ವಿವಾದ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಇಂಥ ಮನುಷ್ಯ ನಾನು. ಅದಕ್ಕೆ ಇವತ್ತ SP ಅವ್ರ ಹತ್ರ ನಾನು ಚರ್ಚೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೂ ನಾನು ತಯಾರಾಗಿ ಬಂದಿದ್ದೀನಿ. ಇವತ್ತು ಒಬ್ಬರಿಗೆ ನ್ಯಾಯ ಕೊಡಿಸ್ಬೇಕನ್ನೋ ಉದ್ದೇಶ ನಂದು. ಆದ್ರೆ ಈ ತರ 420 ಮಾಡಂತ ವ್ಯವಸ್ಥೆ ನಡೀಬಾರ್ದು. ಎಂತವೆಲ್ಲ ನನ್ನ ಕೈಗೆ ಸಿಕ್ಕಾಗೆಲ್ಲ ನಾನು ನ್ಯಾಯ ಕೊಡಿಸ್ತಾನ ಬಂದಿದ್ದೀನಿ. 40 ವರ್ಷಗಳ ಅವಧಿಯಲ್ಲಿ ಕಳ್ಳತನದ ಆರೋಪಗಳಲ್ಲಿ ಸಾಕಷ್ಟು ಜೈಲಲ್ಲಿ ಜೀವನ ಕಳೆದಿರ್ತಕ್ಕಂಥ ಶಿಗ್ಲಿ ಬಸ್ಸಿ ಅವರು ಜನರಿಗೆ ನ್ಯಾಯ ಕೊಡಿಸ್ತಾರ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರದ ಒಂದು ಅನುಮಾನ ಆಗಿರಬಹುದು. ಏನು ಇದಕ್ಕೆ ರಿಯಾಕ್ಟ್ ಹೆಂಗ್ ಕೊಡ್ತೀರಿ? ರಿಯಾಕ್ಟ್ ಹೆಂಗ್ ಕೊಡ್ತೀರಿ ಅಂತಂದ್ರೆ, ಬೈಲೊಂಗಲ್ದಾಗ 6 ವರ್ಷ ಕಳ್ತನ ಮಾಡಿ 6 ವರ್ಷ ಆಗಿತ್ತು. 6 ವರ್ಷ ಆದ್ರೆ ಕಳ್ಳನ್ ಹಿಡಿಯಕ್ಕಾಗ್ಲಿಲ್ಲ ಪೊಲೀಸ್ನವ್ರಿಗೆ. ಅದು ತಹಸೀಲ್ದಾರ್ ಮನೆ ಕಳ್ತನ ಮಾಡಿದವ್ ನಾನು, ರಿಟೈಲ್ ತಹಸೀಲ್ದಾರ್ ಮನೆ. ಅಂತವ್ರ ಮನೆ ಕಳ್ತನ ಮಾಡಿದಾಗ 6 ವರ್ಷ ಕಳ್ಳನ್ ಹಿಡಿಯಕ್ ಆಗ್ಲಿಲ್ದಕ್ಕೆ ಅದು LPC ಆತು. ಅವಾಗ ನಾನೇನ್ ಮಾಡಿದೆ, ನಾನು ಕಳ್ತನ ಬಿಡ್ತೀನಿ ಅಂತಂದ್ರೆ ಶರಣ ಬಸಪ್ಪನ ಒಂದು ಜೈಲು, ಗುಲ್ಬರ್ಗ ಜೈಲಿನಿಂದ ಬಿಡುಗಡೆ ಆಗ್ಬೇಕಾದ್ರೆ TV9 ಮಾಧ್ಯಮದವರಿಗೆ, ಸಮಯ ನ್ಯೂಸ್ ಮಾಧ್ಯಮದವರಿಗೆ ವರದಿ ಕೊಟ್ಟೆ ನಾನು. ಇನ್ನು ಮುಂದೆ ನಾನು ಯಾವತ್ತು ಕಳ್ತನ ಮಾಡಂಗಿಲ್ಲ, ನಾನು ಮಾಧ್ಯಮಗಳ ಮುಂದೆ ವರದಿ ಕೊಡ್ತೀನಿ, ನನ್ನ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದಾಗ 2010ರಿಂದ ಇಲ್ಲಿವರೆಗೂ ನನ್ನ ಮೇಲೆ ಒಂದು FIR ಆಗಿಲ್ಲ. ಅಂದು ಬಳಿಕ ಆ ಒಂದು ಬೈಲೊಂಗಲ್ ಕೇಸ್ನಿಗೆ ನನ್ನ ಮಕ್ಕಳಿಗೆ ಓದ್ಸಕ್ ದುಡ್ಡು ಇದ್ದಿದ್ದಿಲ್ಲ. ಏನ್ ಮಾಡ್ಬೇಕಂತ ನಾ ಬಂಗಾರ ಕದ್ದಿದ್ದೆಲ್ಲ ಮಾಡ್ತಿದ್ನಲ್ಲ, ಆ ವ್ಯಕ್ತಿಗೆ ಸುಮಾರು ಒಂದು 5-6 kg ಬಂಗಾರ ಮಾರಿದ್ದೆ ನಾನು. ಅವನ ನಂತರ ಸೈಟ್ ತಗೊಂಡಿದ್ದೆ ನಾನು, ಒಂದು ಖರೀದಿ ಮಾಡಿದ್ದೆ. ಅವಾಗ ನಾನು ಕಳ್ತನ ಬಿಟ್ಟೆ ನನಗೆ ಗೊತ್ತಾಗಿಂದ ನನ್ನ ಕೈ ಬಿಟ್ಬಿಟ್ಟ. ಅವ ಕೋಟ್ಯಾಧಿಪತಿ, ಸೈಟ್ ಬಿಸ್ನೆಸ್ ಮ್ಯಾನ್ ಅವ, ಶಿಂದೆ ಅಂತಂದು. ಅವಾಗ ಅವನ್ ಏನ್ ಮಾಡ್ದ, ನನಗೆ ಮಕ್ಳಿಗೆ ಓಸಾಕಿಲ್ಲ, ನಂಗೆ ದುಡ್ಡು ಬೇಕು, 5 ಲಕ್ಷ ಕೊಡಪ್ಪ. ನಾ ಬಿದ್ದಾಗ ನೀ ಬಿದ್ದಾಗ ನಾ ಹೆಂಗೆ ಎತ್ತಿಡಿದೆ, ನಾ ಬಿದ್ದಾಗ ನೀ ಎತ್ತಿಡಿ, ನನಗೆ ನೀ ಕೊಡಕ ಅಂದಾಗ ಏನ್ ಯಾರು ಗೊತ್ತಿಲ್ಲ ಹೋಗ ಅಂದ. ಹಂಗೆಲ್ಲ ನಂಬೇಡ, ಇಟ್ಕೊಳ್ಳೋದಿದ್ರೆ ನೀನ್ ಎಷ್ಟೇ ಇಟ್ಕೊ, ಅದನ್ನ ಕಾಯೋದು ತಲೆ ಇರ್ಬೇಕು. ಆ ತಲೆ ನಿನಗಿಲ್ಲ, ಅನುಭವಿಸ್ತೀಯ ನೋಡು ಅಂದೆ. ಅನ್ನೋದು ಏನ್ ಮಾಡಕ್ಕಾಗಲ್ಲ, ಹೋಗಿ ನೀನು ಅಂದ್ಬಿಟ್ಟ. ನಾನು ಅತ್ತಾಗಿತ್ತಾಗೆಲ್ಲ ಕಳ್ತನ ಮಾಡಿಕೊಂಡು ಕೊನೆಗೆ ಇವನ್ ಮನೆಗೆ ಬಂದೆ. ಇವನಿಗೆ ಬಂಗಾರ ಕೊಟ್ಟೇನೆ 1 kg 300 ಗ್ರಾಮ್ ಅಂತಂದು.